ನಮ್ಮ ಜೀವನದಲ್ಲಿ ಬಹಳ ಒಳ್ಳೆ ಕೆಲಸ ಏನ್ ಗೊತ್ತಾ? ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ದೇವರ ಮೇಲೆ ಭರವಸೆ ಇಡೋದು ಒಳ್ಳೆಯದಾಗಿರುತ್ತೆ. ಯಾಕಂದ್ರೆ ಮನುಷ್ಯರ ಮೇಲೆ ಭರವಸೆ ಇಟ್ಟವರು ಲಜ್ಜೆಗೀಡಾಗಿ ಹೋಗ್ತಾರೆ. ಆದ್ರೆ ದೇವರ ಮೇಲೆ ಭರವಸೆ ಇಟ್ಟವನು ಒಂದು ಕಾಲದಲ್ಲಿ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ದೇವರ ಮೇಲೆ ಭರವಸೆ ಇಟ್ಟವನ ಜೀವಿತಗಳಲ್ಲಿ ದೇವರು ಅವನಿಗಾಗಿ ಮಹತ್ತಾದ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಮನುಷ್ಯರ ಮೇಲೆ ಭರವಸೆ ಇಟ್ಟು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ನನಗಿದ್ದಾರೆ, ಇವ್ರು ನನಗಿದ್ದಾರೆ ಎನ್ನುವಂತ ಚಿಂತೆಯಲ್ಲಿ ಯಾರಾದ್ರೂ ಕುಳಿತಿದ್ರೆ ಈ ಸಂದೇಶದ ಆರಂಭದ ಸಮಯದಲ್ಲಿ ಒಂದು ಮಾತು ದೇವರ ಸಮ್ಮುಖದಲ್ಲಿ ಕೂಗಿ ಹೇಳ್ರಿ, ಇಲ್ಲಪ್ಪ ನನ್ನನ್ನು ಕ್ಷಮಿಸು. ನನ್ನ ಭರವಸೆ ಮನುಷ್ಯನ ಮೇಲೆ ಅಲ್ಲ, ನನ್ನ ಭರವಸೆ ತೋಳ್ ಮೇಲೆ ಅಲ್ಲ, ನನ್ನ ಭರವಸೆ ಯಾವುದೇ ವಿಧ ವ್ಯಕ್ತಿಗಳ ಮೇಲಲ್ಲ, ನನ್ನ ಭರವಸೆ 100% ನಿನ್ನ ಮೇಲೆ ಮಾತ್ರ ದೇವರೇ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಚಿಂತೆಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ ಯಾವುದಾದ್ರೂ ಮನುಷ್ಯನ ಒಂದು 5% 25% 1% ಏನಾದ್ರೂ ನಾವು ಅಡಗಿಸಿಟ್ಟಿದ್ರೆ ಯೇಸುವಿನ ನಾಮದಲ್ಲಿ ಇದೆಲ್ಲ ಅಳೆದು ಹೋಗಲಿ. ನಮ್ಮ 100% ಭರವಸೆ ದೇವರ ಮೇಲೆ ಮಾತ್ರ ಆಗಿರಲಿ. ನಾನು ಇನ್ನೊಂದ್ಸರಿ ಹೇಳ್ತೇನೆ, ನಮ್ಮ 100% ಭರವಸೆ ಅದು ದೇವರ ಮೇಲೆ ಮಾತ್ರವಾಗಿರಲಿ. ನನಗಾಗಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ನಾನು ಆತನ ಮೇಲೆ ಭರವಸೆ ಇಟ್ಟಿದ್ದೇನೆ. ನಾನು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಿಲ್ಲ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ.